59 ಲಕ್ಷ ಇಟ್ಟಿದ್ದೀವಿ. ಅದೇ ರೀತಿ DCC ಬ್ಯಾಂಕ್ನಲ್ಲಿ ಶೇರ್ ಅಮೌಂಟು 42,90,000 ಇದೆ. KCC ಸದಸ್ಯರಿಗೆ, ನಮ್ಮ ರೈತ ಸದಸ್ಯರಿಗೆ 6,87,49,000 ಈ ಹಿಂದೆ ನೀಡಿದ್ದೀವಿ. ಅದಲ್ಲದೆ 10% ಶೇರ್ ಅಮೌಂಟು ಕೂಡ ಸಪ್ರೇಟ್ ಆಗಿರುತ್ತೆ. ಅಂದರೆ ಅವರೆಲ್ಲ 10% ಶೇರ್ ಇಟ್ಕೊಂಡು ಆ ಸಾಲ ತೀರುವಳಿ ಆದಾಗ ಅದನ್ನು ಸೇರಿಸಿ ಅದನ್ನು ಜಮಾ ಮಾಡಿಸ್ಕೊಳ್ಳೋದು. ಮಹಿಳಾ ಸ್ವಸಹಾಯ ಸಂಘಗಳಿಗೆ 38 ಲಕ್ಷ ನೀಡಿದ್ದೀವಿ. MPCS 1,10,000. ಈ ದಿವಸ 36 ಜನ ರೈತ ಸದಸ್ಯರಿಗೆ ಸುಮಾರು 15,47,000 ಹೊಸ ಸಾಲ ಶೂನ್ಯ ಬಡ್ಡಿದರದಲ್ಲಿ ನೀಡಿದ್ದೀವಿ. ಇನ್ನು 286 ಜನಕ್ಕೆ ಹೆಚ್ಚುವರಿಯಾಗಿ ಅವರ ಎಕ್ಸ್ಟೆಂಟ್ಗೆ ಅನುಗುಣವಾಗಿ ಸಹಕಾರ ಮಾಡುವಂಥ ಕೆಲಸನ ಮಾಡಿದ್ದೀವಿ. ಇವತ್ತು ರಾಜಣ್ಣ ಅವರು ಹೇಳಿದಂಗೆ ಸಹಕಾರಿ ಕ್ಷೇತ್ರ ಉಳಿದ್ರೆ ಅದರಿಂದ ಹೆಚ್ಚಿನ ಅನುಕೂಲವನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಏಕೆಂದರೆ ಇವತ್ತು ರೈತರ ಒಂದು ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ. ಮಹಾತ್ಮ ಗಾಂಧೀಜಿ ಕೂಡ ಹೇಳಿದೆ, ಸಹಕಾರಿ ಕ್ಷೇತ್ರದ ಅಭಿವೃದ್ಧಿಯೇ ರೈತರ ಒಂದು ಅಭಿವೃದ್ಧಿ ಅಂತಕ್ಕಂಥ ಒಂದು ಸಂದೇಶವನ್ನು ನೀಡಿದ್ದಾರೆ. ಅದಕ್ಕನುಗುಣವಾಗಿ ಇವತ್ತು ನಮ್ಮ ಒಡ್ರಳ್ಳಿ ಸೊಸೈಟಿ, ಒಡ್ರಳ್ಳಿ ಆದಿಯಾಗಿ ಚಿಕ್ಕಬೀಳ್ತಿ, ಹಿರಿಬೀಳ್ತಿ, ಅದೇ ರೀತಿ ನಮ್ಮ ಅಜ್ಜೇನಹಳ್ಳಿ, ಗುರ್ಗಾರ್ನಹಳ್ಳಿ, ಹೊಸಹಳ್ಳಿ ಈ ವ್ಯಾಪ್ತಿಗೆ ಸೇರ್ಪಡೆ, ಆಮೇಲೆ ಆಲ್ದಹಳ್ಳಿ ಸೇರ್ಪಡೆ ಆಗ್ತಕ್ಕಂಥ ಹಳ್ಳಿಗಳು ಕೂಡ ವಿಶೇಷವಾಗಿ ಇದೆ. ಇವತ್ತು ನಿಮಗೆಲ್ಲ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಡುವಂಥ ಅವಕಾಶ. ಏಕೆಂದರೆ ಇವತ್ತು ನಮ್ಮ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕು ಉಳಿದಿದೆ ಅಂದರೆ ಪೂಜ್ಯ ದೇವೇಗೌಡರನ್ನು ನಾವು ಸ್ಮರಿಸ್ಕೋಬೇಕಾಗುತ್ತೆ ವೇದಿಕೆ. ಏಕೆಂದರೆ ಈ ರಾಜ್ಯದಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ದೇವೇಗೌಡರು ಲೋಕೋಪಯೋಗಿ ಸಚಿವರು ಮತ್ತು ಜಾಲಪ್ಪನವರು ಸಹಕಾರಿ ಕ್ಷೇತ್ರ. ಇವತ್ತು ನಮ್ಮ ಮಧು ಸೂಪರ್ವೈಸರ್ ಇದ್ದಾನಲ್ಲ, ಇಂಥ ಸಿಬ್ಬಂದಿಗಳಿಗೂ ಕೂಡ ಸಾಲ ಕೊಡೋ ಸ್ಟೇಜಲ್ಲಿ ಇರಲಿಲ್ಲ, ಸಂಬಳ ಕೊಡೋ ಸ್ಟೇಜಲ್ಲಿ ಇರಲಿಲ್ಲ. ಅವತ್ತು ದೇವೇಗೌಡರು ಈ ರಾಜ್ಯದಲ್ಲಿ ಹಾಸನ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಪೈಲಟ್ ಯೋಜನೆಗೆ ಸೇರಿಸಿ 3 ಕೋಟಿ ಸಹಾಯಧನವನ್ನು ಕೊಡಿಸುವಂಥ ಕೆಲಸವನ್ನು ಮಾಡಿದ್ರು. ಅವತ್ತು ಬೆಳೆದಂಥ ಬ್ಯಾಂಕು ಇವತ್ತು ಸಹಸ್ರಾರು ಕೋಟಿ ವಹಿವಾಟಿಗೆ ನಾವು ತಂದಿದ್ದೇವೆ. ಮಾಜಿ ಅಧ್ಯಕ್ಷರು ನಮ್ಮ ವಾಸವನ್ನ ಅನೇಕ ಬಿಟ್ಟಂಡವ್ರ ಅಧ್ಯಕ್ಷ ಗೊತ್ತಿಲ್ಲ,